ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸರ್ವದೃಶೇ ನಮಃ. ಪ್ರತತ್ತೇ ಅದ್ಯಾಕರಣಂ ಕೃತಂ ಭೂತ್ ಕುತ್ಸಂ ಯದಾಯುಮತಿಥಿಗ್ವಮಸ್ಮೈ ಪುರೋಸಹಸ್ರ ನಿಶಿಷ ಅಭಿಕ್ಷಾಮುತ್ ತೂರ್ವಯಾಣಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ವಿಷ್ಣು ಸಹಸ್ರನಾಮ ಸ್ತೋತ್ರದ 204ನೆಯ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವಿಷ್ಟನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಸರ್ವದೃಕ್ ಅನ್ನುವಂಥ ಈ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಮೊದಲು ನೋಡೋಣ. ಸರ್ವದೃಕ್ ಅಂದರೆ ಎಲ್ಲವನ್ನು ನೋಡುವವನು, ಎಲ್ಲ ಕಡೆ ಕಣ್ಣಿದ್ದವನು, ಮತ್ತು ಎಲ್ಲರಿಗೂ ಕಣ್ಣನ್ನು ಕೊಟ್ಟವನು, ಎಲ್ಲರಿಗೂ ಜ್ಞಾನವನ್ನು ಕೊಟ್ಟವನು, ಹೊರಗಣ್ಣು ಮತ್ತು ಒಳಗಣ್ಣು ಇದನ್ನು ಕೊಟ್ಟವನು ಅವನು ಅಂತ ಸ್ಥೂಲವಾಗಿ ನಮಗೆ ಕಾಣುವಂಥ ಅರ್ಥ. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥವು ಕೂಡ ಹಾಗೆ ಆಗ್ತದೆ, ಎಲ್ಲರಿಗೂ ಕಣ್ಣನ್ನು ಕೊಟ್ಟವನು ಅಂತ. ಇದನ್ನ ಸರ್ವದೃಕ್ ಸಿಂಹ ಅಂತ ಒಂದೇ ಪದವಾಗಿ ಕೆಲವರು ಇಟ್ಕೊಂಡಿದ್ದಾರೆ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಇದು ಸರ್ವದೃಕ್ ಸಿಂಹ ಅನ್ನುವಂಥ ಅಖಂಡ ಶಬ್ದ. ತನ್ನ ಭಕ್ತರೆಲ್ಲರನ್ನು ಪ್ರಖ್ಯಾತರನ್ನಾಗಿ ಮಾಡುವಂಥವನು. ಸಿಂಹ ಅಂದರೆ ಸರ್ವಶ್ರೇಷ್ಠ. ಹೀಗೆ ಸರ್ವದೃಕ್ ಮತ್ತು ಸಿಂಹ ಎರಡೂ ಕೂಡ ಅವನೇ ಆಗಿದ್ದಾನೆ ಅಂತ ಇದು ಭಗವಂತಾಚಾರ್ಯರು ಪರಿಗ್ರಹ ಮಾಡಿದಂಥ ಶಬ್ದ ಸರ್ವದೃಕ್ ಸಿಂಹ ಅಂತ. ಬನ್ನಂಜೆ ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ ಮತ್ತೆ ಇನ್ನಿತರದ ವ್ಯಾಖ್ಯಾನಗಳಲ್ಲಿ ಇದು ಸರ್ವದೃಕ್ ಅಂತ ಒಂದು ಶಬ್ದ ಬೇರೆ, ಹಾಗೆ ಸಿಂಹ ಅಂತ ಮತ್ತೊಂದು ಶಬ್ದ ಬೇರೆ. ಶಂಕರಾಚಾರ್ಯರು, ಪರಾಶರ ಭಟ್ಟರು ಮತ್ತು ಸತ್ಯಸಂಧ ಸ್ವಾಮಿಗಳು ಇವರೆಲ್ಲರ ದೃಷ್ಟಿಯಲ್ಲೂ ಕೂಡ ಸರ್ವದೃಕ್ ಎಂಬ ಶಬ್ದ ಬೇರೆ, ಸಿಂಹ ಅಂತ ಒಂದು ಶಬ್ದ ಬೇರೆ. ಈಗ ರಘುನಾಥ ತೀರ್ಥ ಸ್ವಾಮಿಗಳು ಕೂಡ ಸರ್ವದೃಕ್ ಅನ್ನೋದಕ್ಕೆ ಒಂದು ಬೃಹತಿ ಮಂತ್ರವನ್ನು, ಹಾಗೆ ಸಿಂಹ ಅನ್ನೋದಕ್ಕೊಂದು ಬೃಹತಿ ಮಂತ್ರವನ್ನು ಪರಿಗ್ರಹ ಮಾಡಿದ್ದಾರೆ. ನಾವು ಕೂಡ ಅದೇ ಕ್ರಮವನ್ನು ಇಟ್ಕೊಂಡು ಈಗ ಮುಂದುವರಿಯೋಣ. ಈ ಮೂಲ ಮಂತ್ರ ಏನಿದೆ, ಋಗ್ವೇದದ ಮೂಲ ಮಂತ್ರ, ಆ ಋಗ್ವೇದದ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಏನು ಮೂಲ ಮಂತ್ರಗಳು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅವರೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಮೂಲದ 6ನೇ ಮಂಡಲದಲ್ಲಿ 18ನೇ ಸೂಕ್ತ, ಅಲ್ಲಿ 13ನೇ ಮಂತ್ರ. ಪ್ರತತ್ತೇ ಅದ್ಯಾಕರಣಂ ಕೃತಂ ಭೂತ್ ಕುತ್ಸಂ ಯದಾಯು ಮತಿಥಿಗ್ವಮಸ್ಮೈ ಪುರು ಸಹಸ್ರ ನಿಶಿಷ ಅಭಿಕ್ಷಾಮುತ್ತೂರ್ವಯಾಣಂ ಧೃಷತ ನಿನೇಥ ಅಂತ. ಹೀಗದೇನು 13ನೇ ಮಂತ್ರ ಇದೆ, ಅಲ್ಲಿ ಆರಂಭದಿಂದಲೂ ಪ್ರತತ್ತೇ ಅಲ್ಲಿಂದನೂ ಈ ಮಂತ್ರವನ್ನು ಪರಿಗ್ರಹ ಮಾಡಿದ್ದಾರೆ. ಪೂರ್ವಯಾಣಂ ಅನ್ನುವವರೆಗೆ. ಮುಂದೆ ಧೃಷತ ನಿನೇಥ ಅಂತ ಅನ್ನೋದು ಇನ್ನು ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಆ 13ನೇ ಮಂತ್ರದ ಒಂದು ಮುಖ್ಯ ಭಾಗವನ್ನು, ಹೆಚ್ಚಿನ ಭಾಗವನ್ನೆಲ್ಲ ಈ ಬೃಹತಿ ಮಂತ್ರವನ್ನು ಹೆಣೆಯುವುದಕ್ಕಾಗಿ ತಗೊಂಡಿದ್ದಾರೆ. ಆರಂಭದಿಂದಲೇ ಎಲ್ಲರೂ ಕೂಡ ಗಮನಿಸಬೇಕಾದದ್ದು, ಇದು ತೂರ್ವಯಾಣಂ ಅಂತ ಆಗಬೇಕು. ಇಲ್ಲೂ ಕೂಡ ತೂರ್ವಮಾಣಂ ಅಂತ ಪಾಠ ಇಲ್ಲ. ಕೇವಲ ರಘುನಾಥ ತೀರ್ಥರ ಪಾಠದಲ್ಲಿ ಮಾತ್ರ ತೂರ್ವಮಾಣಂ ಅಂತಿದೆ. ತೂರ್ವಮಾಣಂ ಅಂದರೆ ತ್ವರಿತ ಗಮನಂ ಅಂತಿದೆ. ಅದು ಸರಿಯಾಗೋದಿಲ್ಲ ಆ ಪಾಠ. ಬೇರೆ ಎಲ್ಲ ಕಡೆನೂ ಕೂಡ
ತೂರ್ವಮಾಣಂ ಅನ್ನೋದ್ರ ಬದಲಾಗಿ ತೂರ್ವಯಾಣಂ ಅಂತಾನೆ ಇದೆ. ವೇದ ವಿದ್ವಾಂಸರನ್ನೆಲ್ಲ ಸಂಪರ್ಕಿಸಿದಾಗ ಹಾಗೆ ತೂರ್ವಯಾಣಂ ಅಂತನ್ನುವುದೇ ನಮ್ಮ ಗಮನಕ್ಕೆ ಬಂತು. ಆದ್ದರಿಂದ ಆ ರೀತಿಯಾಗಿ ಅದನ್ನ ತಗೊಳ್ಬೇಕು. ರಘುನಾಥ ತೀರ್ಥ ಸ್ವಾಮಿಗಳ ಏನು ಪುಸ್ತಕ ಇದೆ, ಮೂಲ ಸಂಪಾದಿತವಾದ ಮಂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನ, ಅದಲ್ಲದೆ ಬೇರೆ ಒಂದು ಪುಸ್ತಕವನ್ನು ಕೂಡ ರಘುನಾಥ ತೀರ್ಥರು ಹೇಗೆ ಬೃಹತಿ ಮಂತ್ರಗಳನ್ನು ಸಂಪಾದಿಸಿದಾರೋ ಹಾಗೇ ಸಂಪಾದಿಸಿದಂಥ ಬೇರೆ ಒಂದು ಪುಸ್ತಕವನ್ನು ಕೂಡ ನೋಡಿದಾಗ ತೂರ್ವಮಾಣಂ ಅಂತ ಅಲ್ಲಿರುವುದನ್ನು ತೂರ್ವಯಾಣಂ ಅಂತ ಆ ಪುಸ್ತಕವನ್ನು ಪರಿಶೀಲನೆ ಮಾಡಿದವರೊಬ್ಬರು ತಿದ್ದಿದ್ದಾರೆ. ಆದ್ದರಿಂದ ವೇದ ವಿದ್ವಾಂಸರೆಲ್ಲರ ತೀರ್ಮಾನದ ಬಳಿಕ ಅದು ತೂರ್ವಯಾಣಂ ಅಂತ ಹೀಗರ್ಥ, ತೂರ್ವಮಾಣಂ ಅಂತ ಅರ್ಥ ಅಲ್ಲ. ಇನ್ನು ಮುಂದೆ ಆ ಮೂಲ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ಸಾಯಣಾಚಾರ್ಯ ದೃಷ್ಟಿಯಲ್ಲಿ ಮೊದಲು ನೋಡೋಣ. ಅದ್ಯ ಅಂದ್ರೆ ಇದಾನೀಮಪಿ, ಇಂದ್ರನಿಗೆ ಭಕ್ತ ಹೇಳುವಂಥ ಮಾತಿದು. ನಿನ್ನ ಕರ್ಮ, ಕೃತ ಅಂದ್ರೆ ನಿನ್ನ ಕರ್ಣ, ಅದು ಶ್ರೇಷ್ಠವಾದ ಕರ್ಮವೇ ಅದು. ಅದೇನಂದ್ರೆ ಶುಷ್ಣ ಅನ್ನುವ ಒಬ್ಬ ರಾಕ್ಷಸ, ಆ ರಾಕ್ಷಸನಿಂದ ಕುತ್ಸ ಎಂಬ ಋಷಿಯನ್ನ ಈ ಇಂದ್ರ ಕಾಪಾಡಿದ. ಮತ್ತೆ ಆಯು ಅವನೊಬ್ಬ ಪುರೂರವನ ಮಗ, ಅವನನ್ನ ಶತ್ರುಗಳ ಮೂಲಕ ಕಾಪಾಡಿದ. ಅತಿಥಿಗ್ವ ಅಂತ, ದಿವೋದಾಸನಿಗೆ ಅತಿಥಿಗ್ವ ಅಂತ ಹೆಸರು. ಆತನನ್ನ ಶಂಬರ ಎಂಬ ರಾಕ್ಷಸನಿಂದ ಕಾಪಾಡಿದ. ಇದು ಕಾಪಾಡಿದ್ದೆಲ್ಲವೂ ಕೂಡ ಶ್ರೇಷ್ಠವಾದ ಕೆಲಸ. ಮತ್ತೆ ಆ ಅತಿಥಿಗ್ವ ಅಂದ್ರೆ ದಿವೋದಾಸನಿಗೆ ಪುರು ಸಹಸ್ರಾಣಿ, ಅನೇಕ ಪ್ರಮಾಣದ ದೊಡ್ಡ ಸಂಪತ್ತನ್ನು ಕೂಡ ನೀನು ಕೊಟ್ಟಿದ್ದಿ. ಇಂದ್ರ ಶಂಬರನನ್ನ ಕೊಂದು ಆ ಶಂಬರನ ಸಂಪತ್ತನ್ನ ದಿವೋದಾಸ ಇಂದ್ರನಿಗೆ ಕೊಟ್ಟ ಅಂತ ಅದರ ಒಟ್ಟು ತಾತ್ಪರ್ಯ. ಅಲ್ಲಿ ಕ್ಷ ಅಂತ ಶಬ್ದ ಇದೆ. ಕ್ಷ ಅಂದ್ರೆ ಪೃಥ್ವಿ ಅಂತ ಅರ್ಥ. ಆ ಪೃಥ್ವಿಯಲ್ಲಿರುವ ಈ ದಿವೋದಾಸ ಅವನು ತೂರ್ವಯಾಣ, ಸಾಯಣಾಚಾರ್ಯರು ಕೂಡ ತೂರ್ವಯಾಣ ಅಂತಾನೆ ಹೇಳಿದ್ದಾರೆ. ತೂರ್ವ ಅಂದ್ರೆ ವೇಗವಾಗಿ, ಯಾಣ ಅಂದ್ರೆ ಸಂಚಾರ ಮಾಡುವ, ತ್ವರಿತವಾಗಿ ಸಂಚಾರ ಮಾಡುವ ದಿವೋದಾಸನನ್ನ ನೀನು ಉದ್ಧರಿಸಿದ್ದಿ. ನಿನ್ನ ವಜ್ರಾಯುಧದಿಂದ ಆ ಶಂಬರನನ್ನ ಸದೆ ಪಡೆದು ಭಕ್ತನಾದ ದಿವೋದಾಸನನ್ನ ಉದ್ಧರಿಸಿದ್ದಿ ಅಂತ ಇಷ್ಟು ಮೂಲದ ಮಂತ್ರ. ಇದು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ ಆಯಿತು. ಈ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವನ್ ಅಂತ ಇಂದ್ರನ ಅವರು ಪರವಾಗಿ ಅರ್ಥ ಮಾಡಿಲ್ಲ, ಹೊರತು ಭಗವಂತನ ಪರವಾಗಿ ಅರ್ಥ ಹೇಳ್ತಾರೆ. ಕುತ್ಸ ಅಂದ್ರೆ ಕುತ್ಸ ಎಂಬ ಹೆಸರಿನ ಋಷಿ. ಆಯು ಅಂದ್ರೆ ರಾಜ. ಅತಿಥಿಗ್ವ ಅಂದ್ರೆ ಅವನು ಕೂಡ ಒಬ್ಬ ಭಕ್ತನೇ. ಅವರನ್ನು ಕುರಿತು ನೀನು ಮಾಡಿದ ಕರ್ಮ ಅದು ಸಂಪನ್ನವಾಗಿದೆ, ಪ್ರಕೃಷ್ಟವಾಗಿದೆ. ನಿನ್ನ ಈ ಯಶಸ್ಸು, ಭಕ್ತರನ್ನು ನೀನು ಉದ್ಧರಿಸಿದಂಥ ಈ ಯಶಸ್ಸು ಇವತ್ತು ಕೂಡ ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿದೆ ಅಂತ ಅದರ ಅರ್ಥ. ಮತ್ತೆ ಈ ಕುತ್ಸ, ದಿವೋದಾಸ ಮತ್ತೆ ಆಯು ಇವರೆಲ್ಲರಿಗೂ ಕೂಡ ನೀನು ಆ ಶತ್ರುಗಳನ್ನ ಸದೆ ಬಡಿದು ತಂದಂಥ ಸಂಪತ್ತನ್ನ ಹಂಚಿದ್ದಿ. ಕ್ಷ ಅಂದ್ರೆ ಭೂಮಿ ಅಂತ ಅರ್ಥ. ರಘುನಾಥ ಸ್ವಾಮಿ ಭಗವಂತಾಚಾರ್ಯರು ಕೂಡ ಹಾಗೆ ಅರ್ಥ ಮಾಡಿದ್ದಾರೆ ಅದಕ್ಕೆ. ನೀನು ಈ ಭೂಮಿಯನ್ನ ಶತ್ರುಗಳನ್ನು ಸದೆ ಬಡಿದು ಅವರನ್ನು ಧರಾಶಾಯಿಗಳನ್ನಾಗಿ ಮಾಡಿದ್ದೆ. ಭೂಮಿಯಲ್ಲಿ ಅವರನ್ನು ಮಲಗಿಸಿ ಬಿಟ್ಟಿದ್ದೆ. ಮತ್ತೆ ಈ ಕುತ್ಸ ಮೊದಲಾದವರು ಏನಿದ್ದಾರೆ ನಿನ್ನ ಭಕ್ತರು, ಅವರೆಲ್ಲರನ್ನು ನಿನ್ನ ಅನುಗ್ರಹದಿಂದ ಅವರನ್ನು ಮೇಲೆತ್ತಿದ್ದಿ. ವೈಕುಂಠಾದಿ ಲೋಕಗಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಿ. ಅವರೆಲ್ಲರೂ ಕೂಡ ಶೀಘ್ರವಾದಂತಹ ಸಾಧನವನ್ನು ಮಾಡುವಂಥವ್ರು. ಸಾಧನೆಯನ್ನು ವಿಳಂಬವಾಗಿ ಮಾಡಿ
ಮೋಕ್ಷ ಪ್ರಾಪ್ತಿಯನ್ನು ವಿಳಂಬ ಮಾಡಿಕೊಳ್ಳುವಂಥವರಲ್ಲ, ಶೀಘ್ರವಾಗಿ ಸಾಧನೆ ಮಾಡುವವರು ಅಂತ ಅದರ ಅರ್ಥ. ಹೀಗೆ ನೀನು ಅವರನ್ನು ಧೃಷತ ನಿನೇಥ ಮೇಲೆ ಕರ್ಕೊಂಡು ಹೋಗಿದ್ದಿ. ಧೃಷತ ನಿನೇಥ ಅನ್ನೋದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟಿದೆ. ಆದರೆ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು. ಆದ್ದರಿಂದ ಧೃಷತಾ ನಿನೇಥ ಅಂದರೆ ನಿನ್ನ ಶತ್ರುಗಳನ್ನು ಸದೆ ಬಡಿಯುವ ವಜ್ರಾಯುಧದಿಂದ ಶತ್ರುಗಳನ್ನು ಎತ್ತಿದ್ದಿ ಅಂತ ಅರ್ಥವನ್ನು ಈಗಲೇ ಹೇಳಿದ್ದೇನಷ್ಟೆ. ಸರ್ವದೃಕ್ ಸಿಂಹ ಅನ್ನೋದನ್ನ ಭಗವಂತಾಚಾರ್ಯರು ಒಂದೇ ಶಬ್ದ ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ ನಾನು ಈಗಾಗಲೇ. ಕುತ್ಸ ಮೊದಲಾದವರಿಗೆ ಜಗತ್ತಿನಲ್ಲಿ ಖ್ಯಾತಿಯನ್ನು ಕೊಟ್ಟವನು. ನೀನು ನಿನ್ನ ಭಕ್ತ ರಕ್ಷಣಾ ಮತ್ತು ದುಷ್ಟ ಶಿಕ್ಷಣ ಮತ್ತು ಭಕ್ತ ರಕ್ಷಣಾ ಅನ್ನುವ ಕಾರ್ಯದಿಂದ ಜಗತ್ತಿನಲ್ಲಿ ಖ್ಯಾತನಾಗಿದ್ದೆ. ಭಕ್ತರಿಗೂ ಕೂಡ ಖ್ಯಾತಿಯನ್ನು ಕೊಟ್ಟಿದ್ದೆ. ಹೀಗೆ ಸರ್ವ ಅಂದರೆ ಎಲ್ಲ ಭಕ್ತರನ್ನು, ದೃಕ್ ಜಗತ್ತಿನಲ್ಲಿ ಬೆಳಕಿಗೆ ತಂದವನು. ಸಿಂಹ ನೀನು ಸಿಂಹ, ನೀನು ಸರ್ವದೃಕ್ ಕೂಡ ಹೌದು. ಹೀಗೆ ಸರ್ವದೃಕ್ ಚಾಸೋ ಸಿಂಹಶ್ಚ ಸರ್ವದೃಕ್ ಸಿಂಹ ಅಂತ ಭಗವಂತಾಚಾರ್ಯರ ವ್ಯಾಖ್ಯಾನ. ನಮಸ್ತಿ ನ ಪ್ರತಿಷ್ಠಿ ಪುರುಮಾಯಸ್ಯ ಸಹ್ಯೋ ಪ್ರತತ್ತೆ ಅದ್ಯಾಕರಣಂ ಕೃತಂಭೂತ್ ಕುತ್ಸಂಯದಾಯುಮತಿಥಿಗ್ವಮಸ್ಮೈ ಅಂತಿದು ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಸರ್ವದೃಕ್ ಸಿಂಹ ಎಂಬ ನಾಮಕ್ಕೆ ಹೊಂದಿಕೊಂಡಂಥ ಬೃಹತಿ ಮಂತ್ರ ಇದು. ಹೀಗೆ ಇದಿಷ್ಟನ್ನೆಲ್ಲ ಈಗ ನೋಡಿದ್ದೇವೆ. ಇನ್ನು ಮುಂದೆ ಈ ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸಾಯಣಾಚಾರ್ಯರ ಅರ್ಥಕ್ಕೆ ಹೊಂದಾಣಿಕೆ ಆಗುವಂಥದ್ದೇ ಆಗಿರ್ತದೆ ಸಾಮಾನ್ಯವಾಗಿ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ. ಇಂದ್ರ, ಇವತ್ತಿಗೂ ಕೂಡ ನೀನು ಮಾಡಿದ ಕೆಲಸ ಎಲ್ಲ ಕಡೆ ಪ್ರಕಾಶಿಸ್ತಾ ಇದೆ. ಪ್ರಭವತಿ ಪ್ರಕಾಶತೆ. ಅದೇನಂದ್ರೆ ಕುತ್ಸ ಅಂದರೆ ಹೆಸರಿನ ಒಬ್ಬ ಋಷಿ, ಆಯು ಅವನು ಒಬ್ಬ ರಾಜ, ಅತಿಥಿಗ್ವ ಅಂದರೆ ಅತಿಥಿಗಳನ್ನು ಪೂಜಿಸುವ ದಿವೋದಾಸ, ಮತ್ತೆ ಅವನು ತೂರುವ ಮಾಣ ಅಂದರೆ ತ್ವರಿತ ಗಮನ, ಶೀಘ್ರವಾಗಿ ಸಂಚಾರ ಮಾಡುವಂಥವನು. ಇವರನ್ನ ಅವರವ್ರಿಗೆ ಏನೇನು ಶತ್ರುಗಳಿದ್ದು ಆ ಶತ್ರುಗಳನ್ನು ಸದೆ ಬಡಿದು ಈ ಭಕ್ತರನ್ನು ರಕ್ಷಿಸಿದ್ದೆ. ಮತ್ತೆ ಕೊನೆಯ ಅತಿಥಿಗ್ವನಿಗೆ ದೊಡ್ಡ ಪ್ರಮಾಣದ ಸಂಪತ್ತನ್ನು ಕೂಡ ಕೊಟ್ಟಿದ್ದೆ. ಶಂಬರನ ಹತ್ಯೆಯನ್ನು ಮಾಡಿ ಆ ಶಂಬರನ ಸಂಪತ್ತನ್ನೆಲ್ಲ ಈ ದಿವೋದಾಸನಿಗೆ ಕೊಟ್ಟಿದ್ದೆ. ಮತ್ತೆ ಭೂಮಿಯನ್ನು ಕೂಡ, ದಿವೋದಾಸ ರಾಜನಾದ್ರಿಂದ ಅವನಿಗೆ ಆಳ್ಲಿಕ್ಕೆ ಭೂಮಿಯನ್ನು ಕೂಡ ಕೊಟ್ಟಿದ್ದೆ. ಕ್ಷಾಂ ಪೃಥಿವೀಂ ಚ ಅಭಿನಿಶ್ಶಾಹ ಕೊಟ್ಟಿದ್ದೆ ಅಂತ ಇಷ್ಟು ವ್ಯಾಖ್ಯಾನ. ಸರ್ವ ಅಂದ್ರೆ ಸರ್ವಸ್ಮಿನ್ ಕಾಲೆ, ಇದು ರಘುನಾಥ ತೀರ್ಥರು ನಮಗೆ ತೋರಿಸ್ಕೊಡುವಂಥದ್ದು, ಅದು ತೋರಿಸ್ಕೊಡುವಂಥ ಅರ್ಥ. ಎಲ್ಲ ಕಾಲದಲ್ಲಿಯೂ ಕೂಡ ದೃಕ್ ಅಂದ್ರೆ ದೃಶ್ಯಮಾನನಾದವನು, ದೃಶ್ಯಮಾನವಾದ ಮಹಿಮೆಯುಳ್ಳವನು ಈ ಭಗವಂತ. ಭಗವಂತನ ಮಹಿಮೆ ಎಲ್ಲ ಕಾಲಕ್ಕೂ ಕೂಡ ಸಜ್ಜನರಿಗೆ ಗೋಚರ ಆಗ್ತಿರ್ತದೆ, ಅವನ ಭಕ್ತರಿಗೆ. ಎಲ್ಲ ಕಾಲದಲ್ಲಿಯೂ ಎಲ್ಲ ಭಕ್ತರಿಗೂ ಗಮನಕ್ಕೆ ಬರುವ ಮಹಿಮೆ ಉಳ್ಳವನು ಈ ಭಗವಂತ ಅಂತ ಹೀಗರ್ಥ. ತನ್ನ ಶಿಷ್ಟ ರಕ್ಷಣಾ ಮತ್ತು ದುಷ್ಟ ಶಿಕ್ಷಣ ಅನ್ನುವ ಮಹಿಮೆಯನ್ನ ಎಲ್ಲ ಕಾಲಕ್ಕೂ ಅವನು ಜಗತ್ತಿಗೆ ತೋರ್ಪಡಿಸ್ತಾ ಇರ್ತಾನೆ ಅಂತ ಒಟ್ಟಾರೆ ಅರ್ಥ. ಇದಿಷ್ಟನ್ನ ನಾವೀಗ ನೋಡಿದ್ದೇವೆ. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನೋಡೋಣ. ಹೇ ದೇವ ಭಗವಂತನೇ, ಅಸ್ಮೇ ಅಂದ್ರೆ ಅಸ್ಮೈ ಅಂದ್ರೆ ಈ ನನಗೆ. ಭಕ್ತನಾದ ಸಾಧಕ ಏನಿದ್ದಾನೆ, ಯಾರು ಕೂಡ ಈ ಮಂತ್ರವನ್ನು ಯಾರು ಹೇಳ್ತಾರೆ ಅವರೆಲ್ಲರೂ ಕೂಡ ಬಳಸ್ಕೊಳ್ಬಹುದಾದಂಥ ಒಂದು ಶಬ್ದ ಅದು. ಅಸ್ಮೈ ಅಂದ್ರೆ ಈ ನನಗೆ, ಅಸ್ಮೈ ಅಂದ್ರೆ ಇವನಿಗೆ ಅಂತ ಅರ್ಥ. ಈ ನನಗೆ ಅಂತ ಅದನ್ನು ನಾವು ತಿಳ್ಕೊಂಡದ್ದು. ಮುಂದೆ ಕುತ್ಸ ಮತ್ತೆ ಅತಿಥಿಗ್ವ ಮತ್ತೆ ಆಯು ಅಂತ ಹೀಗೆಲ್ಲ ಏನು ಬಂದಿದೆ, ಅವುಗಳನ್ನು ನಾನು
ಆಯಾ ದೇವತೆಗಳು ಅಂತ ಅರ್ಥ ಇಟ್ಕೊಂಡಿಲ್ಲ. ಆ ದೇವತೆಗಳನ್ನ ಅರ್ಥ ನನಗಷ್ಟು ಸಮಾಧಾನ ಕೊಡಲಿಲ್ಲ. ದೇವತೆಗಳೆಲ್ಲ ರಾಜರು ಮತ್ತು ಋಷಿಗಳು. ರಾಜರು ಮತ್ತು ಋಷಿಗಳು ಅನ್ನೋ ಅರ್ಥವನ್ನು ಬಿಟ್ಟು ನಾನು ಅಲ್ಲಿ ಈ ಸಾಧಕನಿಗೆ ಸಂಬಂಧಪಟ್ಟಂತೆ ಅದನ್ನು ಬೇರೆ ರೀತಿಯಾಗಿ ಹೊಂದಿಸಿಕೊಂಡಿದ್ದೇನೆ. ಕುತ್ಸ ಎಂಬ ಋಷಿ, ದಿವೋದಾಸ ಎಂಬ ರಾಜ ಅಂತ ಅದಕ್ಕೆ ಅರ್ಥ ಮಾಡುವುದು, ಆಯು ಅಂತ ಪುರೂರವರ ಮಗ ಅಂತ ಅರ್ಥ ಮಾಡುವುದು ತಪ್ಪು ನಾನು ಹೇಳ್ತಿಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಕೊಡುವ ಅರ್ಥ ಏನು ಅಂತ ಅನ್ನೋದನ್ನು ಹೇಳ್ತಿದ್ದೇನೆ. ಹಿಂದೆ ಭುಜಗೋತ್ತಮ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಚುಮುರಿ, ಧುನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅಂತ 5 ಶಬ್ದಗಳು ಬಂದಿದ್ದು. ಅದರ ಮೂಲಕ ಅವ್ರು ಯಾರೋ ಆ ಹೆಸರಿನ ರಾಕ್ಷಸರು ಅಂತ ಅರ್ಥ ಬೇರೆಯವರು ಮಾಡಿದ್ದಾಗ ಅದನ್ನು ಭಗವಂತಾಚಾರ್ಯರು ಅವಿದ್ಯೆಯ 5 ಭಾಗಗಳು ಅಂತ ಅರ್ಥ ಮಾಡಿ ತೋರಿಸಿದ್ರು. ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಇತ್ಯಾದಿ ರೂಪವಾಗಿ. ಅದರಂತೆ ಇಲ್ಲೂ ಕೂಡ ಕುತ್ಸ, ಆಯು ಮತ್ತು ಅತಿಥಿಗ್ವ ಇವುಗಳನ್ನು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ನಾನು ಹೀಗೆ ಅದನ್ನು ಮಾಡುವ ಪ್ರಯತ್ನ ಮಾಡಿದ್ದೇನೆ. ಕುತ್ಸ ಅಂದ್ರೆ ಏನು? ಕುತ್ಸ ಅನ್ನೋ ಶಬ್ದಕ್ಕೆ ನಮ್ಗೆ ಇವತ್ತು ಕೋಶದಲ್ಲಿರುವ ಅರ್ಥವೇ. ಕೆಲವುದಕ್ಕೆ ನಾನೇನು ಬೇರೆ ಅರ್ಥಗಳನ್ನು ನನ್ನ ಆಲೋಚನೆಗಳಿಂದ ತರಬೇಕಾಗಲಿಲ್ಲ. ಕುತ್ಸ ಅನ್ನೋ ಶಬ್ದ ಒಬ್ಬ ಋಷಿಯನ್ನೇ ಹೇಳಲಿ, ಆದರೆ ಅದಕ್ಕೆ ಯಾಕೆ ಕುತ್ಸನನ್ನ ಕುತ್ಸ ಅಂತಾರೆ, ಆ ಋಷಿಯನ್ನು ಕುತ್ಸ ಅಂತಾರೆ ಅನ್ನೋದು ಕೋಶದಲ್ಲಿ ಇವತ್ತು ಸಿಗ್ತದೆ. ಸಂಸಾರವನ್ನು ಕುತ್ಸಿತ ಅಂತ ಭಾವಿಸುವವನು, ಅಲ್ಲಿ ಕುತ್ಸಿತ ಅಂತ ಭಾವಿಸುವವನು ಅಂತ ಅಷ್ಟೇ ಇದೆ ಕೋಶದಲ್ಲಿ. ಯಾವುದನ್ನ ಕುತ್ಸಿತ ಅಂತ ಭಾವಿಸುವವನು, ಸಂಸಾರದನ್ನ ಕುತ್ಸಿತ ಅಂತ ಭಾವಿಸುವವನು. ಹಾಗೆ ಸಂಸಾರವನ್ನು ಕುತ್ಸಿತ ಅಂತ ಭಾವಿಸುವಂತಹ. ಮತ್ತೆ ಅತಿಥಿಗ್ವ ಅಂದ್ರೆ ಅತಿಥಿವಿಹಿ ಗೀಯಮಾನಂ ಅಂತ ಅರ್ಥ. ಅತಿಥಿಗಳನ್ನ ಪೂಜಿಸುವಂಥವನು ಅನ್ನೋ ಅರ್ಥವನ್ನ ಅದಕ್ಕೆ ರಘುನಾಥ ಸ್ವಾಮಿಗಳು ತೋರಿಸ್ಕೊಟ್ಟಿದ್ದಾರೆ. ಅಂತೂ ಹೀಗೊಂದು ಅರ್ಥ ಮಾಡಬಹುದು ಅನ್ನೋದು ಅವರಿಗೂ ಸಮ್ಮತ ಆಗಿದೆ. ನಾನು ಅದಕ್ಕೆ ಸ್ವಲ್ಪ ಬದಲು ಮಾಡಿಕೊಂಡು ಕೋಶಗಳನ್ನು ನೋಡಿ ಅತಿಥಿಗ್ವ ಅಂದ್ರೆ ಅತಿಥಿಗಳಿಂದ ಪ್ರಶಂಸ್ಯ ಮಾನನಾದವನು ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡಿದ್ದೇನೆ. ಇದೆಲ್ಲ ಒಬ್ಬ ಸಾಧಕನಿಗೆ, ಒಬ್ಬ ನಿರ್ದಿಷ್ಟ ಸಾಧಕನಿಗೆ, ವ್ಯಕ್ತಿ ಶ್ರೇಷ್ಠ ಸಾಧಕ, ಅವನ ಹೆಸರೇನು ಬೇಕಾಗಿಲ್ಲ, ಯಾರ್ದು ಹೆಸರೇನಲ್ಲ, ಒಬ್ಬ ಶ್ರೇಷ್ಠ ಸಾಧಕ, ನಮಗೆ ಮಾದರಿ ಆಗಬಲ್ಲಂಥ ಒಬ್ಬ ಶ್ರೇಷ್ಠ ಸಾಧಕ ಅಷ್ಟೆ. ಅತಿಥಿಗಳು ಅವನನ್ನ ಪ್ರಶಂಸೆ ಮಾಡಿ ಅವನ ಬಳಿಗೆ ಬರ್ತಾರೆ. ಹೀಗೆ ಆತನನ್ನ ಅತಿಥಿಗ್ವ ಅನ್ಬೇಕು. ಮತ್ತು ಅವನು ಕುತ್ಸ, ಸಂಸಾರವನ್ನು ಕುತ್ಸಿತ ಅಂತ ಭಾವಿಸಿದವನು, ತನ್ನ ಅಧ್ಯಾತ್ಮದ ಸಾಧನದಲ್ಲಿ ಇದ್ದವನು. ಆದ್ರಿಂದಲೇ ಅವನ ಅಧ್ಯಾತ್ಮದ ಸಾಧನದಿಂದ ಆಕೃಷ್ಟರಾಗಿ ಅತಿಥಿಗಳು ಆತನ ಬಳಿಗೆ ಬರ್ತಾರೆ, ಅವನು ಪ್ರಶಂಸೆ ಮಾಡ್ತಾರೆ. ಅವನು ಆಯು ಅಂದ್ರೆ ಆ ಯಾತಿ ಇತಿ ಆಯು, ಮುಂದೆ ಯಾ ಪ್ರಾಪಣೆ ಅಂತ ಧಾತು. ಸಂಸಾರ ಮಾರ್ಗದಲ್ಲಿ ಮುಂದೆ ಈ ಅಧ್ಯಾತ್ಮದ ಮಾರ್ಗದಲ್ಲಿ ಮುಂದೆ ಬರ್ತಾ ಇರ್ತಾನೆ ಅವನು, ಸಾಧನ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಇದಿಷ್ಟು ಕುತ್ಸ, ಆಯು ಮತ್ತು ಅತಿಥಿಗ್ವ ಅನ್ನೋ ಶಬ್ದಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥ. ಇಂಥ ಒಬ್ಬ ವ್ಯಕ್ತಿಯನ್ನ ಕುತ್ಸ, ಅತಿಥಿಗ್ವ ಮತ್ತು ಆಯು ಅಂತನ್ನೋದು ಈ 3 ಶಬ್ದಗಳು ಕೂಡ ಒಬ್ಬನೇ ವ್ಯಕ್ತಿಗೆ, ನಮಗೆ ಮಾದರಿಯಾಗಬಲ್ಲಂಥ ಒಬ್ಬ ಶ್ರೇಷ್ಠ ಸಾಧಕನಿಗೆ ವಾಚಕವಾದಂತಹ ಶಬ್ದಗಳಿವು. ಅಂಥ ಒಬ್ಬ ಸಾಧಕನನ್ನ ಅಭಿನಿಶಿಷಾಹ ಕೊಟ್ಟಿದ್ದಿ, ದೃಷ್ಟಾಂತವಾಗಿ ಕೊಟ್ಟಿದ್ದಿ ಅಂತ ನಾನು ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೇನೆ. ಯಾರಿಗೆ ದೃಷ್ಟಾಂತವಾಗಿ ಕೊಟ್ಟಿದ್ದಿ ಅಂದ್ರೆ ಅಸ್ಮೈ, ಅದು ಮೊದಲು ಬಂದಿದೆ ಈಗಾಗಲೇ. ನಾನು ಓದುವಾಗ ನಡುವೆ ಒಮ್ಮೆ ಅಸ್ಮೇ ಅಂತ ಓದಿದೆ. ಅಸ್ಮೇ ಅಲ್ಲ, ಮೂಲದಲ್ಲಿ ಅಸ್ಮೈ ಅಂತಲೇ ಇದೆ. ಅದರಿಂದ ಹಾಗೆ ಅರ್ಥ ನೇರವಾಗಿ ಅಸ್ಮೈ ಅಂದರೆ ಈ ಸಾಧಕನಿಗೆ, ನಾನೊಬ್ಬ ಕೆಳತರಗತಿಯ ಸಾಧಕ. ನಾನು ಸಾಧನ ಮಾರ್ಗದಲ್ಲಿ ಮುಂದುವರಿಬೇಕಾದ್ರೆ ನನಗೆ ಒಬ್ಬ ಶ್ರೇಷ್ಠ ಸಾಧಕನ ಮಾದರಿ ಉದಾಹರಣೆ ಬೇಕಾಗಿದೆ. ಅವನನ್ನು ನಾನು ಗುರು ಅಂತ ಸ್ವೀಕಾರ ಮಾಡಬೇಕಾಗಿದೆ. ಅದಕ್ಕಾಗಿ ಸಂಸಾರವನ್ನು ಕುತ್ಸಿತ ಅಂತ ಭಾವಿಸಿ
ಎಲ್ಲ ಅತಿಥಿಗಳನ್ನು ತನ್ನ ಬಳಿಗೆ ಬರಮಾಡಿಕೊಳ್ಳುವಂತಹ ಸಾಧನ ಮಾರ್ಗದಲ್ಲಿ ಮುಂದುವರಿತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನೀನು ನನಗೆ ಕೊಟ್ಟಿದ್ದೆ. ಕೊಟ್ಟಿದ್ದೆ ಅನ್ನೋ ಅರ್ಥವನ್ನೇ ಅಭಿನಿಶಿಷಾಹ ಅನ್ನೋದಕ್ಕೆ ಕೊಟ್ಟಿದ್ದೆ ಅನ್ನೋ ಅರ್ಥವನ್ನೇ ಸಾಯಣಾಚಾರ್ಯರು, ರಘುನಾಥ ತೀರ್ಥರೆಲ್ಲ ಬರದೇ ಇದ್ದಾರೆ. ಮತ್ತೆ ಪುರು ಸಹಸ್ರ, ಸಹಸ್ರ ಅಂದ್ರೆ ಸಾವಿರಾರು, ಪುರು ಸಹಸ್ರ ಅಂದ್ರೆ ಅನೇಕ ಸಾವಿರಾರು ಜ್ಞಾನ ಸಾಧನಗಳನ್ನ ನನಗೆ ಕೊಟ್ಟಿದ್ದೆ. ನನಗೇನು ಬೇಕೋ ಅದನ್ನು ಕೊಟ್ಟಿದ್ದೆ ಅಂತ ಅರ್ಥ. ಬೇರೆ ಇಲ್ಲಿ ಧನ ಕನಕ ಸ್ಥಾನ ಮಾನ ಅಂತ ಅರ್ಥವನ್ನೇನು ಪರಿಗ್ರಹ ಮಾಡಲಿಲ್ಲ ನಾವು. ಆದ್ರಿಂದ ಪುರು ಸಹಸ್ರ ಅಂದ್ರೆ ಸಾವಿರಾರು ಕೊಟ್ಟಿದ್ದೆ, ಸಾವಿರಾರು ಜ್ಞಾನ ಸಾಧನಗಳನ್ನು, ಶ್ರವಣ ಮಾಡುವ, ಅಧ್ಯಯನ ಮಾಡುವ ಅವಕಾಶಗಳನ್ನು, ಮನನ ಮಾಡುವ ಅವಕಾಶಗಳನ್ನು, ಮತ್ತೆ ಧ್ಯಾನ ಮಾಡುವ ಅವಕಾಶಗಳನ್ನು, ಹಾಗೆ ಪ್ರವಚನ ಮಾಡುವ ಅವಕಾಶಗಳನ್ನು ಬೃಹತ್ ಪ್ರಮಾಣದಲ್ಲಿ ನನಗೆ ಕೊಟ್ಟಿದ್ದೆ ಅಂತದರ ಅರ್ಥ. ಮತ್ತೆ ಕ್ಷಾಂ ಪೃಥಿವೀಂ, ನನಗೆ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ, ನನ್ನ ಜೀವನ ನಡೆಸಲಿಕ್ಕೆ ಶ್ರವಣ ಮನನ ಧ್ಯಾನ ಮಾಡಲಿಕ್ಕೂ ಕೂಡ ಬೇಕು. ಹಾಗೆ ನನ್ನ ವೈಯಕ್ತಿಕ ಜೀವನ ನಡೆಸಲಿಕ್ಕೂ ಕೂಡ ಕ್ಷಾ ಭೂಮಿ, ಆ ಭೂಮಿಯನ್ನು ಕೂಡ ನೀನು ಕೊಟ್ಟಿದ್ದೆ. ಭೂಮಿ ಅಂದ್ರೆ ಆಶ್ರಯ ಸ್ಥಾನ ಅಂತ ಅರ್ಥ. ನನಗೊಂದು ನಿಲ್ಲಕ್ಕೆ ನೆಲೆ ಬೇಕು, ಅದನ್ನು ಕೊಟ್ಟಿದ್ದೆ ಅಂತ ಇನ್ನೊಂದು ಅರ್ಥ. ಇನ್ನೊಂದು ಕ್ಷ ಅಂದ್ರೆ ನಿದ್ರಾ ಅಂತ ಕೂಡ ಅರ್ಥ ಇದೆ, ಅದನ್ನು ಕೂಡ ಕೊಟ್ಟಿದ್ದೆ ಅಂತ. ನನಗೊಂದು ನನ್ನ ಸಾಧನ ಮಾಡ್ಲಿಕ್ಕೆ ಬೇಕಾದ ನೆಲೆಯನ್ನು ಕೊಟ್ಟಿದ್ದೆ, ಮತ್ತೆ ನಿದ್ರೆಯನ್ನು ಕೂಡ ಕೊಟ್ಟಿದ್ದೆ. ಇದು ಅದರ ಅರ್ಥ. ನಿದ್ರೆಯನ್ನು ಕೊಡೋದು ಅಂದ್ರೆ ಏನು? ಹಾಗಾದ್ರೆ ನಿದ್ರೆ ಕೊಟ್ಟರೆ ಸಾಧನೆ ಮಾಡೋದು ಹೇಗೆ ನಾನು ಅಂತ ಒಂದು ಪ್ರಶ್ನೆ ಅಲ್ಲಿ ಬರ್ತದಲ್ಲ. ಅದಕ್ಕೆ ಯಸ್ಯಾಂ ಅಜ್ಞಾನಿ ಭೂತಾನಿ ಜಾಗೃತಿ ತಾದೃಶೀಂ ಅವಸ್ಥಾಂ ಅಂತ ಅರ್ಥ. ಕ್ಷ ಅನ್ನೋ ಶಬ್ದಕ್ಕೆ ಭೂಮಿ ಮತ್ತು ನಿದ್ರಾ ಅಂತ ಎರಡೂ ಅರ್ಥಗಳನ್ನು ಶಬ್ದ ಸಾಗರದಲ್ಲಿ ಹೇಳೇ ಇದ್ದಾರೆ. ಗೀತೆನೇ ಹೇಳ್ತದೆ, ಯಾವ ವಿಷಯದಲ್ಲಿ, ಯಾವ ಲೌಕಿಕ ವಿಷಯದಲ್ಲಿ ಜನಸಾಮಾನ್ಯರಿಗೆ ಜಾಗೃತಿ ಇರ್ತದೋ ಅದು ಸಾಧಕನಿಗೆ ಬೇಡ, ಅಧ್ಯಾತ್ಮದ ಸಾಧಕನಿಗೆ ಅದನ್ನು ಬೇಡ, ಅವನು ತಿರಸ್ಕಾರ ಮಾಡ್ತಾನೆ ಅದನ್ನು. ಅದು ಅವನಿಗೆ ರಾತ್ರಿ ಇದ್ದಂತೆ. ಇನ್ನು ಯಾವ ವಿಷಯದಲ್ಲಿ ಜನಸಾಮಾನ್ಯರು ಅಜ್ಞಾನಿಗಳಾಗಿರ್ತಾರೋ, ಬ್ರಹ್ಮ ಮೊದಲಾದ ಅಧ್ಯಾತ್ಮ ವಿಷಯಗಳಲ್ಲಿ, ಅದರಲ್ಲಿ ಈತ ಎಚ್ಚರಿಕೆಯಿಂದಿರ್ತಾನೆ. ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಅಂತ. ನನಗೆ ನೀನು ನಿದ್ರೆಯನ್ನು ಕೊಡುವುದು ಅಂದ್ರೆ, ಯಾವ ಲೌಕಿಕ ವಿಷಯದಲ್ಲಿ ಈ ಅಜ್ಞರಾದ ಪಾಮರ ವರ್ಗ ಅದು ಎಚ್ಚರಿಕೆಯಿಂದಿರ್ತದೋ ಆ ವಿಷಯದಲ್ಲಿ ನನಗೆ ನೀನು ನಿದ್ರೆಯನ್ನು ಕೊಟ್ಟಿದ್ದೆ ಅಂತ ಅರ್ಥ. ನನಗೆ ಆ ಲೌಕಿಕ ವಿಷಯಗಳ ಬಗ್ಗೆ ಅಜ್ಞಾನ ಇದೆ, ಅದು ಬೇಕಾಗಿಲ್ಲ ನನಗೆ, ಅದರಲ್ಲಿ ಆಸಕ್ತಿಯೂ ಇಲ್ಲ, ಮತ್ತೆ ನನಗೊಂದು ನಿಲ್ಲಕ್ಕೆ ನೆಲೆಯೂ ಬೇಕು. ಹೀಗೆ ಕ್ಷ ಅನ್ನೋ ಶಬ್ದಕ್ಕೆ ಅರ್ಥ. ಪ್ರಾದಾಹ ಅದನ್ನು ಕೊಟ್ಟಿದ್ದೆ. ಮತ್ತೆ ತೂರ್ವಯಾಣಂ ಅಂತಿದೆಯಲ್ಲ, ತೂರ್ವಯಾಣಂ ಅಂದ್ರೆ ಇದು ಶೀಘ್ರವಾದ ಗಮನ ಅಂತ ಅರ್ಥ. ಶೀಘ್ರವಾದ ಗಮನವುಳ್ಳ ಬೇರೆ ಯಾರೋ ವ್ಯಕ್ತಿ ಅಂತ ನಾನು ಅರ್ಥ ಮಾಡಲಿಲ್ಲ ಅದಕ್ಕೆ. ಶೀಘ್ರವಾದ ಗಮನವುಳ್ಳ ಸಾಧಕ ಅಂತ ಉಳಿದವರು ಅರ್ಥ ಮಾಡಿರ್ಬೋದು. ಶೀಘ್ರವಾದ ಗಮನ ಅಂತ ಇಷ್ಟು ಮಾತ್ರ ಮಾಡಿದ್ದೇನೆ. ಸಾಧನ ಮಾರ್ಗದಲ್ಲಿ ನಾನು ಬೇಗ ಬೇಗ ಹೋಗಬೇಕಾಗಿದೆ, ಶೀಘ್ರವಾದ ಗಮನ. ತೂರ್ವಂಚ ಯಾಣಂಚ ತೂರ್ವಯಾಣಂ. ಸಾಧನ ಮಾರ್ಗದಲ್ಲಿ ಶೀಘ್ರವಾದ ಗಮನವನ್ನು ಕೂಡ ನೀನು ನನಗೆ ಕೊಟ್ಟಿದ್ದಿ. ಈ ನಿನ್ನ ಎಲ್ಲ ಏನು ಕರ್ಮ ಇದೆ ಇದು ಕೃತಂ ಸಂಪನ್ನವಾಗಿದೆ. ಶ್ರೇಷ್ಠವಾದ ಕರ್ಮವನ್ನು ನೀನು ಮಾಡಿ ನಮ್ಮೆಲ್ಲರನ್ನು ಕೂಡ ಮೇಲೆತ್ತಿದ್ದೆ. ಹೀಗಾದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಆ ಮಂತ್ರದ ಅನ್ವಯಾರ್ಥ. ಸರ್ವದೃಕ್ ಅಂದ್ರೆ ಸರ್ವೇಶಾಂ, ಎಲ್ಲ ಜನರಿಗೂ ಕೂಡ, ಎಲ್ಲ ಸಾಧಕರಿಗೂ ಕೂಡ. ದೃಕ್ ಅಂದ್ರೆ ಜ್ಞಾನ ಸಾಧನ, ಜ್ಞಾನ ಸಾಧನವಾದ ಶಾಸ್ತ್ರಗಳನ್ನು ಮತ್ತೆ ಜ್ಞಾನವನ್ನು ಕೂಡ ಈ ಭಗವಂತನೇ ಕೊಟ್ಟಿರುವುದರಿಂದ ಅವನನ್ನು ಸರ್ವದೃಕ್ ಅಂತ ಹೇಳ್ತಾರೆ. ಇದು ಬೃಹತಿ ಮಂತ್ರದಲ್ಲಿ ಈ ಸರ್ವದೃಕ್ ಎಂಬ ನಾಮದ ಅರ್ಥ ಸ್ಪಷ್ಟವಾಗೇ ಬಂದಿದೆ. ಪುರು ಸಹಸ್ರ, ನಮಗೆ ಸಾವಿರಾರು ಜ್ಞಾನ ಸಾಧನಗಳನ್ನು, ಮನನ ಸಾಧನಗಳನ್ನೆಲ್ಲ ನೀನು ಕೊಟ್ಟಿದ್ದೆ ಅಂತ ಅದರ ಪುರು ಸಹಸ್ರ ಎಂಬ ಶಬ್ದದಿಂದ ಬೃಹತಿ ಮಂತ್ರ ಸರ್ವದೃಕ್ ಎಂಬುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿದೆ. ಇದಿಷ್ಟು ಆ ನಾಮ ಮತ್ತು
ಸರ್ವದೃಕ್ ಎಂಬ ನಾಮ ಮತ್ತು ಬೃಹತಿ ಮಂತ್ರದ ವ್ಯಾಖ್ಯಾನ ಆಯಿತು. ಮುಂದೆ ಅದರ ಭಾವಾರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉಳಿದ ವಿಷಯಗಳನ್ನು, ಅದಕ್ಕೆ ಸರ್ವದೃಕ್ ಎಂಬುದಕ್ಕೆ ಸಂಬಂಧಪಟ್ಟ ಉಳಿದ ಉಲ್ಲೇಖಗಳನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.